ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ಈಗ ಮತ್ತೊಮ್ಮೆ ಕಾವೇರಿದೆ. ಮಾತಿನ ಸಮರ ಈಗ ವೈಯಕ್ತಿಕ ಸವಾಲಿನ ಮಟ್ಟಕ್ಕೆ ತಲುಪಿದೆ. ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಆರಂಭವಾದ ವಾಕ್ಸಮರ ಈಗ ಜೆಡಿಎಸ್ ನಾಯಕರು ಕೂಡ ತಿರುಗೇಟು ನೀಡುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಆರಂಭವಾದ ವಾಕ್ಸಮರಕ್ಕೀಗ ಜೆಡಿಎಸ್ ನಾಯಕರು ಕೂಡ ತಿರುಗೇಟು ನೀಡುತ್ತಿದ್ದಾರೆ. ಅದರಲ್ಲೂ ಇಂದು ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ ಬಿಎನ್ ರವಿಕುಮಾರ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ನೀನು ಚಿಕ್ಕಬಳ್ಳಾಪುರದಲ್ಲಿ ಏನ್ ಮಾಡ್ತಿದ್ಯಾ ಅನ್ನೋದು ನಮ್ಗೆ ಗೊತ್ತಿದೆ. ಕ್ರಷರ್ಗಳಿಂದ ತಿಂಗಳು ಎಷ್ಟು ಹಣ ವಸೂಲಿ ಮಾಡ್ತಿದ್ಯಾ ಅನ್ನೋದು ಗೊತ್ತಿದೆ. ಇವು ಮಾಹಿತಿ ಇದೆ. ನಿಮ್ಮ ಪಕ್ಷದವರೇ ನಿನ್ನ ಬೆಂಬಲಕ್ಕೆ ನಿಲ್ತಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರಕ್ಕೆ ನೀನು ಕೊಟ್ಟ ಶಾಶ್ವತ ಕೊಡುಗೆ ಏನು, ಅಭಿವೃದ್ಧಿಗೆ ಏನ್ ಮಾಡಿದ್ಯಾ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಇದೇ ವೇಳೆ 2028ರ ಚುನಾವಣೆಗೆ ಬಹಿರಂಗ ಸವಾಲು ಹಾಕಿದ ರವಿಕುಮಾರ್, ಎನ್ಡಿಎ ಅಭ್ಯರ್ಥಿಯಾಗಿ ಯಾರೇ ನಿಂತರೂ ನಾನು ಗೆಲ್ಲಿಸ್ತೀನಿ. ನೀನ್ ಗೆದ್ರೆ ನಿನ್ನ ಮನೆಯ ವಾಚ್ಮೆನ್ ಆಗಿ ಕೆಲಸ ಮಾಡ್ತೀನಿ. ಅದೇ ನೀನ್ ಸೋತ್ರೆ ಕುಮಾರಸ್ವಾಮಿ ಅವರ ಮನೆ ಮುಂದೆ ವಾಚ್ಮೆನ್ ಆಗಿ ಕೆಲಸ ಮಾಡಬೇಕು ಅಂತ ಸವಾಲೆಸೆದ್ರು. ನಾನು ಅನ್ಎಜುಕೇಟೆಡ್ ಇರಬಹುದು, ಆದ್ರೆ ನೀನು ಎಜುಕೇಟೆಡ್ ಅಲ್ವಾ? ತಾಕತ್ತಿದ್ರೆ ನನ್ನ ವಿರುದ್ಧ ನಿಂತು ಗೆದ್ದು ತೋರಿಸು ಅಂತ ನೇರವಾಗಿ ಸವಾಲ್ ಹಾಕಿದ್ರು. ನಾನು ನಮಸ್ಕರಿಸ್ತಾ ಇವತ್ತು ನಾವು ಕರೆದಿರ್ತಕ್ಕಂತ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಿನ್ನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತಹ ಕುಮಾರಣ್ಣವ್ರ ಬಗ್ಗೆ ಇವತ್ತು ನಾವು ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಬಹಳಷ್ಟು ನೋವಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ 37 ತಿಂಗಳು ಅವಧಿ ಮುಗಿದ ಮೇಲೆ ಮೊದಲನೇದಾಗಿ ಇವತ್ತು ನಾನು ಜಿಲ್ಲಾ ಮಟ್ಟದ ಇವತ್ತು ಮಾಧ್ಯಮಗಳ ಮುಖ್ಯನ ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನ ನಾವು ಕರೆದಿದ್ವಿ. ಇವತ್ತು ಪ್ರದೀಪ್ ಈಶ್ವರ್ ಅವರು ನಿನ್ನೆ ಮಾತಾಡಿದಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಅವ್ರು ಮಾತಾಡಿರ್ತಕ್ಕಂಥದ್ದು ಕುಮಾರಣ್ಣವರು ಏನಿವತ್ತು ಅವರ ಒಂದು ಫೇಸ್ಬುಕ್ ಅಲ್ಲಿ ಅವರೊಂದು ಅಫಿಷಿಯಲ್ ಪೇಜ್ ಅಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಇವತ್ತು ಅವರು ನಿನ್ನೆ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿ ಇವತ್ತು ಗಮನಿಸಿದಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕುಮಾರಣ್ಣವರು ಪೇಜ್ ಏನಿವತ್ತು ಅವರ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಅಫಿಷಿಯಲ್ ಪೇಜ್ ಅಲ್ಲಿ ಏನಾದ್ರು ಅವ್ರು ಮಾತಾಡಿದ್ರೆ ನಾವು ಜೆಡಿಎಸ್ ಪಕ್ಷದ ಪರವಾಗಿ ಕುಮಾರಣ್ಣ ಪರವಾಗಿ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಕ್ಷಮಾಪಣೆ ಕೇಳಕ್ಕೆ ನಾನು ಬಯಸ್ತೇನೆ. ಇವತ್ತು ಕುಮಾರಣ್ಣವರು ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ ಕುಮಾರಣ್ಣ. ಪ್ರದೀಪ್ ಈಶ್ವರ್ ಅವರು ಇವತ್ತು ಮಾತಾಡ್ತಾ ಇದ್ದಾರೆ, ನಾನು ಒಬ್ಬ OBC ಹುಡುಗ ಅಂತ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಹಿಂದೆ ನಾವು ಗಮನಿಸಿದಾಗ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರು OBC ಅವರು ಅವ್ರ ವಿರುದ್ಧವಾಗೂ ಮಾತಾಡಿದ್ದಾರೆ. ಇವತ್ತು ಅವರು ಕುಮಾರಣ್ಣ ಬಗ್ಗೆ ನಿನ್ನೆ ಮಾತಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇವತ್ತು ಕುಮಾರಣ್ಣವರು ಏನಾದ್ರು ಅವ್ರನ್ನ ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟ್ ಆಗ್ಲಿ ಇಲ್ಲ ಏನಾದ್ರು ಮಾಧ್ಯಮಗಳ ಮುಂದೆ ಆಗ್ಲಿ ಇಲ್ಲ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವ್ರು ಮಾತಾಡಿ ನಮ್ದು ಏನು ಅಭ್ಯಂತರ ಇಲ್ಲ, ನಮ್ದು ಯಾವ್ದು ತಕರಾಲಿ. ಇವತ್ತು ಪ್ರದೀಪ್ ಈಶ್ವರ್ ಅವರು OBC ಹುಡುಗ ಅಂತ ಅವ್ರು ಹೇಳ್ತಾರೆ. ಇವತ್ತು ಅವ್ರ ಸಮುದಾಯ ಬಲಿಜಿಗರ ಸಮುದಾಯ. ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯಕ್ಕೆ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ್ ನಾರಾಯಣ್ ತಾತನವರು, ನಮ್ಮ KV ಟ್ರಸ್ಟ್ ನವೀನ್ ಅವರ ತಾತ ವೆಂಕಟರಾಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಎಲ್ಕಿನ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೂ ಮಾತಾಡೋರು. ನನಗೆಲ್ಲೋ ಒಂದ್ ಕಡೆ ಡೌಟು, ಇವರು ಬಲ್ಜಿಗ್ ಸಮುದಾಯದವರು
ಇಲ್ಲ ಇನ್ಯಾರನ್ನ ಬೇರೆ ಸಮುದಾಯ ಅಂತ ಇಲ್ಲ ಒಂದ್ ಕಡೆ ನನ್ಗೆ ಡೌಟ್ ಕಾಣಿಸ್ತದೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಅವರು OBC ಅವ್ರ ತಾನೆ, ಪ್ರಧಾನ ಮಂತ್ರಿಗಳು OBC ಅವರ ತಾನೆ. ಇವತ್ತು ಕುಮಾರಣ್ಣ ಅವ್ರು ಮಾತಾಡ್ತಾರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಶಾಸಕರೇ, 2023ರಲ್ಲಿ ನೀನ್ ಈ ಕ್ಷೇತ್ರದಲ್ಲಿ ಶಾಸಕನಾಗ್ಬೇಕಾದ್ರೆ ನಿನ್ಗೆಲ್ಲೋ ಒಂದ್ ಕಡೆ JDS ಪಕ್ಷದವರು ಮತ ಹಾಕಿದಾರೆ ಅನ್ನೋದು ನೀವು ಮರೆಯಕ್ ಹೋಗ್ಬೇಡಿ. ಇವತ್ತು ನಮ್ ಬಹಳಷ್ಟು ನೋವಾಗಿದೆ. ಏನ್ ಇವತ್ತು ನೀವು ಕುಮಾರಣ್ಣ ಬಗ್ಗೆ, ಅವ್ರ ಹತ್ರ ಇರ್ತಕ್ಕಂಥ ವಾಚಗಳ ಬಗ್ಗೆ ನೀವು ರಾಮರಾಜು ಪಂಚಾಯತ್ ಸೆಕ್ರೆಟರಿ ಮಾಡಿ ನೀವು ಇವತ್ತು ಸಂಪಾದನೆ ಮಾಡಿರಂತ ನೀವು ಮಾತಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇವತ್ತು ಸಾವಿರಾರು ಕೋಟಿ ಒಡೆಯರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಇವತ್ತು ಹಿಂದೆ ಅವ್ರ ಇತಿಹಾಸ ನೋಡಿದಾಗ ಬರ್ರಿ ನಮ್ಮ ಮುಂದೆ ಬರ್ರಿ, ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ ಮುಂದೆ ಬರ್ರಿ, ನಾವು ಚರ್ಚೆ ಮಾಡ್ತೀವಿ. ಯಾರ್ಯಾರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಾವ್ ಹೇಳ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ 37 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿರ ಕೋಟಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಜನಸಾಮಾನ್ಯರು ಕಟ್ಟಂತ ತೆರಿಗೆ ಹಣ ಎಷ್ಟು ಸಾವಿರಾರು ಕೋಟಿ ಕೊಟ್ಟಿದ್ದಾರೆ, ಅಂಕಿಅಂಶ ಕೊಡ್ಬೇಕ ನಾವು. ನೀವು ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಯಾವ್ಯಾವ ಕಚೇರಿಗಳಲ್ಲಿ ಇವತ್ತು ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ರೀತಿ ನೀವು ವಸೂಲಿ ಮಾಡ್ತಾ ಇದ್ದೀರಂತ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರೆ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 51 ಕ್ರೆಷರ್ಗಳವೆ, 50 ಗ್ರಾನೈಟ್ ಗಣಿಗಾರಿಕೆ ನಡೀತಾ ಇದೆ. ಇದರಲ್ಲಿ ನೀವು ಎಷ್ಟು ವಸೂಲಿ ಮಾಡಿಸ್ತಾ ಇದ್ದೀರಾ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸರ್ಕಾರ ನಿಮ್ಮದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ದುರಂತ. ಇವತ್ತು HN ವ್ಯಾಲ್ಯೂ, KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಬಗ್ಗೆ ನೀವು ಯಾವತ್ತಾದ್ರೂ ಈ 3 ಜಿಲ್ಲೆಯ ರೈತರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ? ಈಗ ನೀವು ಮಾತಾಡ್ಬೇಕಾದ್ರೆ ಮೊದಲು ನೀವು ಸರಿಯಾಗಿದ್ದು, ನೀವು ಕಷ್ಟರಹಿತ ಆಡಳಿತ ಮಾಡಿದಾಗ ನೀವು ಮಾತಾಡ್ಬೇಕು. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವಿಶೇಷ ಅನುದಾನ 25 ಕೋಟಿ ಕೊಟ್ಟು, 2ನೇ ಬಾರಿ 50 ಕೋಟಿ ಕೊಟ್ಟು, 75 ಕೋಟಿ. ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ? ಕೊಟ್ಟಿರೋರು ಬಂದು ಹೇಳಿದ್ದಾರೆ, ನಿಮ್ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇವತ್ತು ನೀನು ಶಾಸನ ಮುಂಚೆ ನಿನ್ನ ಆಸ್ತಿ ಏನು, ಇವತ್ತು ನಿನ್ನ ಆಸ್ತಿ ಏನು? ಇವತ್ತು JDS ಪಕ್ಷದವ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ JDS ಪಕ್ಷದವರು ನಿಮ್ಗೆ ಸಹಾಯ ಮಾಡಿದಾರ ಅಂತ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಇವತ್ತು ನೀವು ಕುಮಾರಣ್ಣವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಿಮ್ಮನ್ನ ಮಂತ್ರಿ ಮಾತಾಡ್ತಾ ಇದ್ದೀರಾ? ಇಲ್ಲ ನಿಮ್ಗೆ ಏನಾದ್ರು ಕಾಂಪಿಟೇಷನ್ ಇಟ್ಟಿದಾರ? ಕುಮಾರಸ್ವಾಮಿ ಬಗ್ಗೆ, JDS ಬಗ್ಗೆ ಯಾರು ಮಾತಾಡ್ತಾರೋ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಏನಾದ್ರು ನಿಮ್ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮ್ಗೆ? ಏನ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ಕೆ ನಿನ್ಗೆ ಅರ್ಹತೆ ಏನೇ? ಈ ಕ್ಷೇತ್ರದಲ್ಲಿ ನೀನ್ ಚುನಾವಣೆ ಗೆದ್ದಾಗ ನಿನ್ಗೆ ಎಷ್ಟು ಮತ ಬಿತ್ತು? 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ ಬಿತ್ತು? ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನೀನ್ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಸಿದ್ಯಾ? ನಿನ್ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ನಿನ್ ಕೊಡುಗೆ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ? ನಿನ್ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ಇವತ್ತು ದೇವೇಗೌಡರ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋದು ಇಲ್ಲಿಗೆ ನಿಲ್ಸ್ಬೇಕು. ನೀವು ಮುಂದೆ ಏನಾದ್ರು ಇದೇ ರೀತಿ ನೀವು ಮಾತಾಡಿದ್ರೆ ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸಿ ನಿಮ್ ವಿರುದ್ಧವಾಗಿ ನಾವೇನಾದ್ರೂ ಕೆಲ್ಸಿಲ್ಲ ಅಂದ್ರೆ ನಾನು ರಾಜಕಾರಣ ಬಿಟ್ಟು ಮನೆ ಬಾಗಿಲಲ್ಲಿ ಬಂದು ನಿನ್ ಸಲ್ಯೂಟ್ ಹಾಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನ್ ಸೋತ್ರೆ ನಮ್ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನ್ ವಾಚ್ಮನ್ ಕೆಲಸ ಮಾಡ್ಬೋದು. ಈ ಸವಾಲು ನೀವು ಸ್ವೀಕಾರ ಮಾಡಿ. 28ರಲ್ಲಿ ನೀವೇನಾದ್ರೂ ಗೆದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿನ್ ಮನೆ ಬಾಗಿಲಲ್ಲಿ ನಿನ್ ಓತಾ ಬತ್ತ ನಿನ್ ಸಲ್ಯೂಟ್ ಮಾಡ್ಕೊಂಡು ನಿಮ್ ಮನೆ ಬಾಗಿಲಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ. ಇಲ್ಲ ನೀನ್ ಸೋತ್ರೆ ನಮ್ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನ್ ವಾಚ್ಮನ್ ಕೆಲಸ ಮಾಡಿ ಸಲ್ಯೂಟ್ ಹಾಕ್ಬೇಕು. ಈ ಒಂದು ನಮ್ಮ ಒಂದು ಸವಾಲು ನೀವು ಸ್ವೀಕಾರ ಮಾಡಿದ್ರೆ ನಾನು ಒಪ್ಕೊಂತೀನಿ. ನಿನ್ನ PCM ಹುಡುಗ ಮತ್ತು ಏನಿವತ್ತು ತಾವು ಮಾತಾಡಿದ್ದೀನಿ ನಮ್ಮ ಕುಮಾರಣ್ಣವರು ವಾಚಗಳ ಬಗ್ಗೆ, ಅವ್ರ ಆಸ್ತಿಗಳ ಬಗ್ಗೆ. ಇವತ್ತು ನಿಮ್ ಪಕ್ಷದಲ್ಲಿ ಇವತ್ತು ಎಂತೆಂತ ನಾಯಕರುಗಳಿದ್ದಾರೆ.
ಹಿಂದೆ ಅವ್ರ ಇತಿಹಾಸ ಏನು, ಈಗ ಹೆಂಗಿದಾರ ಅವರು? ನಮಗೂ ಮಾತಾಡಕ್ ಬರ್ತದೆ ತಾನೆ. ನಿನ್ನ ಶಾಸಕನ್ ಮಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನೀನ್ ವಿದ್ಯಾವಂತ, ನೀನ್ ಹೈಯರ್ ಎಜುಕೇಶನ್ ಮಾಡು, ನಾನು ಅವಿದ್ಯಾವಂತ, 7ನೇ ತರಗತಿ ಓದಿಲ್ಲ. ಜನ ನಮ್ಗೆ ಏನ್ ವೋಟ್ ಹಾಕ್ತಾರೆ? ಏನ್ ವಿಧಾನಸೌಧಕ್ಕೆ ಕಳಿಸ್ತಾರೆ ನಮ್ಮನ್ನ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಬರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡ್ತಕ್ಕಂಥದ್ದು, ಕ್ಷೇತ್ರದಲ್ಲಿ ಜನಸಾಮಾನ್ಯ ನೆಮ್ಮದಿಯಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಇದು ಒಬ್ಬ ಜನಪ್ರತಿನಿಧಿ ಕೆಲಸ. ನೀನೇನ್ ಮಾಡ್ತಾ ಇದೀಯ? ಚಿಕ್ಕಬಳ್ಳಾಪುರ ನಿನ್ ಕೊಡುಗೆ ಏನು? ಬಾಯಿಗೆ ಬಂದಂಗೆ ನೀನು ಸಿನಿಮಾ ಡೈಲಾಗ್ ಹಾಕೊಂಡು ಕುಮಾರಣ್ಣವ್ರ ಬಗ್ಗೆ, JDS ಬಗ್ಗೆ ನೀನ್ ಎಗರವಾಗಿ ಮಾತಾಡಂತದ್ದು ನಿಲ್ಸ್ಬೇಕು. ನೀವು ಮುಂದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ 2028 ಚಿಕ್ಕಬಳ್ಳಾಪುರದಲ್ಲಿ ನಾವು ಚುನಾವಣೆ ಮಾಡ್ತೀವಿ. NDA ಅಭ್ಯರ್ಥಿನ ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ಮಾಡಿ JDS ಪಕ್ಷದ ಶಕ್ತಿ ಏನಂತ ನಾವು ತೋರಿಸ್ತೀವಿ. ತಾವು ಒಂದು ಅರ್ಥ ಮಾಡ್ಕೊಳ್ಳಿ. 2024 ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೀತು. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಭೆ ಮಾಡಿದ್ರು. ಆ ಒಂದು ಸಭೆ ಭಾಷಣ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇವೆಲ್ಲ ಗೆಲ್ಲಕ್ಕೆ ಯಾರೇನ್ರಿ ಕಾರಣ? ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರ ಒಂದು NDA ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಈ ಭಾಗದಲ್ಲಿ ಎಲ್ಲ ಸಂಸದರು ಗೆದ್ದಿದ್ದಾರೆ. ನಿನ್ಗೆ ಶಕ್ತಿ ಇದ್ದಿದ್ರೆ ಯಾಕೆ ನೀನ್ ನಿಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡಿಲ್ಲ? ನಿನ್ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷಕ್ಕೆ ನಿನ್ ಕೊಡುಗೆ ಏನು? ನಾವು ಜೀವನದಲ್ಲಿ ನಾವು ಯಾರ ವಿರುದ್ಧವಾಗಿ ನಾನು ಮಾತಾಡೋಣ. ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದನ್ನ ನಾವು ಸಹಿಸಲ್ಲ. ಇದು ನೀವು ಅರ್ಥ ಮಾಡಿ. ನಾವು ರಾಜಕಾರಣದಲ್ಲಿ ನಾವು ಅಧಿಕಾರಕ್ಕೆ ಆಸೆ ಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆ ಪಟ್ಟು ಬಂದಿಲ್ಲ. ಇವತ್ತು ನೀವು ಸಿನಿಮಾ ಡೈಲಾಗ್ ನೋಡ್ಕೊಂಡು ಇವತ್ತು ನೀವು MLA ಆದ್ಮೇಲೆ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರಿ? ಎಲ್ಲ ಅಂಕಿಅಂಶ ನಿಮ್ಮ ಪಕ್ಷದವರೇ, ನಿಮ್ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಏನೇನ್ ಮಾಡ್ತಾ ಇದ್ದಾರೆ. ನಿಮ್ ಮೇಲೆ ಯಾವುದು ನಮ್ಗೆ ದ್ವೇಷ ಇಲ್ಲ. ನೀವು ಕುಮಾರಣ್ಣ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರೋದ್ಗ ಇವತ್ತು ಇಡೀ ರಾಜ್ಯದ JDS ಪರವಾಗಿ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕನಾಗಿ ಇವತ್ತು ನಾನು ನಿಮ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ನಿಮ್ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಇಲ್ಲ ನಿಮ್ ಬಗ್ಗೆ ನಾವ್ ಯಾವತ್ತಾದ್ರೂ ಮಾತಾಡಿದ್ರಿ? ಯಾರ ಬಗ್ಗೆನ ಮಾತಾಡಿದ್ರಿ ಇದುವರೆಗೂ? ಇವತ್ತು ನೀವು 23ರಲ್ಲಿ ಗೆಲ್ಬೇಕಾದ್ರೆ ನಿಮ್ ಮಕ ನೋಡಿ ಯಾರು ಓಟ್ ಹಾಕಿಲ್ಲ. ಪ್ರದೀಪ್ ಈಶ್ವರ್ ಮಕ ನೋಡಿ ಯಾರು ಓಟ್ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷದವರೆಲ್ಲ ಸಿಂಬಲ್ ನೋಡಿ ಓಟ್ ಹಾಕಿದ್ರು. ಮಿಗ್ನಾದವರೆಲ್ಲ ಯಾಕೆ ಓಟ್ ಹಾಕ್ಯವ್ರು ಅಂತ ನೀವು ಆತ್ಮಾಲೋಕನ ಮಾಡ್ಕೊಳ್ಳಿ. ನೀನು ಎಷ್ಟೋ ಜನ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇದೆಯಲ್ಲ, ಇವತ್ತೆಲ್ಲ ಅಂಕಿಅಂಶ ಹೇಳ್ತಾ ಇದೆಯಲ್ಲ, ಎರಡು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದಿರಲ್ಲ ನೀವು. ಇವತ್ತು ಇವೆಲ್ಲ ನಡೆಸ್ಬೇಕಾದ್ರೆ ಈಗ ಹಿಂದೆ ನೀವ್ ಯಾಕಿದ್ರಿ, ಇವಾಗ ಏನಾಗೈತಿ, ಎಲ್ಲೆಲ್ಲ ಆಸ್ತಿ ಮಾಡಿದ್ರಿ, ನಿಮ್ ಪಕ್ಷದವ್ರು ಹೇಳ್ತಾ ಇದಾರ. ಇಲ್ಲ ಅವೆಲ್ಲ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಬರ್ತೀರಿ ನಾವು. ಸಮಯ ನಿಗದಿ ಮಾಡಿ ಬರ್ತೀರಿ ನಾವು. ಇವತ್ತು ಬಿಡದಿ ಹತ್ರ ರಾಮರಾಜು ಪಂಚಾಯತ್ ಶರ್ಟ್ ಮಾರ್ಬಿಟ್ಟು ಕೊಂಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಕುಮಾರಣ್ಣ ರಾಜಕಾರಣ ಬರಕ್ ಮುಂಚೆನೆ ಅವ್ರ ಫಿಲಿಂ ಡಿಸ್ಟ್ರಿಬ್ಯೂಟರ್ ಅವ್ರು. ನೀವೇನಾಗಿದ್ರೆ ರಾಜಕಾರಣ ಬರಕ್ ಮುಂಚೆ? ಜನ ನಮ್ಗೆ ಏನ್ ಕೇಳ್ರಿ? ಜನಪ್ರತಿನಿಧಿ ಓಟ್ ಹಾಕಿ MLAಗಳು ಮಾಡಿ ಕಳ್ಸೋದು, ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನೋಡಕ್, ಮಾಧ್ಯಮಗಳ ಮುಂದೆ ಇಷ್ಟು ಬಂದಂಗೆ ಸಿನಿಮಾ ಡೈಲಾಗ್ ನೋಡ್ಕೊಂಡು ಪ್ರಚೋದನೆ ಮಾಡ್ಕೊಂಡು ಒಂದ್ ಲೋಕಲ್ ಬಾಡಿ ಎಲೆಕ್ಷನ್ ನೀವು ಫೇಸ್ ಮಾಡಿ ಒಬ್ಬ ಅಭ್ಯರ್ಥಿನ ಗೆಲ್ಸಕ್ ನಿಮ್ಗೆ ಏಕತೆಲ್ಲ ಒಬ್ಬ ಶಾಸಕನಾಗಿ JDS ಪಕ್ಷದ ಬಗ್ಗೆ ಮಾತಾಡ್ತೀರಾ ನೀವು? ಕುಮಾರಣ್ಣವ್ರ ಸಾಧನೆಗಳು ಏನಂತ ಹೇಳ್ಬೇಕಾ? 2007ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿರೋದು ಕುಮಾರಣ್ಣವರು. ಇವತ್ತು ಗೋರಿಬಿದ್ನೂರು ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಎಲ್ಲ ಕೋಲಾರಕ್ಕೆ ಹೋಗ್ಬೇಕಾಯ್ತು. 2018ರಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. 5,400 ಜನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ರೈತರ ಸಾಲ ಮನ್ನಾ ಆಯ್ತು. ಗೋರಿಬಿದ್ನೂರು 6,300 ಜನಕ್ಕಾಯ್ತು. ಬಾಗೇಪಲ್ಲಿ 4,500 ಆಯ್ತು. ಶಿಲ್ಘಟ್ಟ 3,700 ಜನಕ್ಕಾಯ್ತು. ಏನ್ ನಿಮ್ ಕಾಂಗ್ರೆಸ್ ಪಕ್ಷ ಸಾಧನೆ?
ಇವೆಲ್ಲಕ್ಕಿಂತ ಇನ್ನ ಮುಂದೆ ಹೋಗಿ ಹೇಳ್ತೀನಿ ಬೇಕಾದ್ರೆ. ಇವತ್ತು 140 ಕೋಟಿ ಜನ ಇವತ್ತು ನೆಮ್ಮದಿ ಆಗಿರ್ಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಇವತ್ತು ನೀವಾಗ್ಬೋದು, ನಾನಾಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಗವರ್ನರ್ ಆಗ್ಬೋದು, ಇವರೆಲ್ಲ ಇವತ್ತು ಈ ಹುದ್ದೆಗಳಲ್ಲಿ ಕೆಲಸ ಮಾಡಕ್ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ದೀವಿ. ಅಂತ ಮಹಾನ್ ಭಾವನ ನಿಮ್ಮ ಕಾಂಗ್ರೆಸ್ ಪಕ್ಷದವರು 2 ಬಾರಿ ಸೋಲಿಸಿ, 1952, 1956. ಏನ್ ನಿಮ್ ಕಾಂಗ್ರೆಸ್ ಪಕ್ಷದ ಕೊಡುಗೆ? ಇವತ್ತು ಕರ್ನಾಟಕ ರಾಜ್ಯದ ತೆರಿಗೆ ಹಣವನ್ನ ಲೂಟಿ ಮಾಡಿ ಇವತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ 2029ಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಂತ. ಈ ದೇಶನ ಕುಟುಂಬ ಎಷ್ಟು ವರ್ಷ ಆಳ್ವಿಕೆ ನಡೆಸಿದೆ? ಈ ದೇಶದಲ್ಲಿ 55 ವರ್ಷ ಕೇಂದ್ರ ಸರ್ಕಾರ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಪಕ್ಷ. ಏನ್ ಈ ದೇಶದ ಜನತೆಗೆ ನೀವು ಕೊಡುಗೆ ಕೊಟ್ಟಿರೋದು? ಇನ್ನ ರಿಸೀವಿಂಗ್ ಹ್ಯಾಂಡ್ ಅಲ್ಲೇ ಮಡಗಿದ್ರಿ ಜನ. ನಾವು ಅಕ್ಕಿ ಕೊಡ್ತೀರಿ, ನಾವು ಫ್ರೀ ಕರೆಂಟ್ ಕೊಡ್ತೀರಿ ಅಂತ ರಿಸೀವಿಂಗ್ ಹ್ಯಾಂಡ್ ಅಲ್ಲೇ ಮಡಗಿದ್ರಿ. ಈಗ ನಿಮ್ ಪಕ್ಷ ಅನುಕೂಲಕ್ಕೆ ಇವತ್ತು ಅಂಬೇಡ್ಕರ್ನ ಇವತ್ತು ಬಗ್ಗೆ ಇವತ್ತು ಹೊಗಳ್ತಾ ಇದ್ದೀರಿ. ಅಂಬೇಡ್ಕರ್ ಒಂದು ಸಭೆ ನಾವು ಇತಿಹಾಸ ಅವ್ರದ್ದು ಓದಿದಾಗ ಒಂದ್ ಸಭೆಯಲ್ಲಿ ನಾವು ನೋಡಿದ್ವಿ, ಅವ್ರ ಒಂದ್ ಸಭೆಯಲ್ಲಿ ಮಾತಾಡಿರೋಂಥದ್ದು ನಾವು ಇತಿಹಾಸ ಓದಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಬರ್ನಿಂಗ್ ಹೌಸ್ ಅಂತ ಅಂಬೇಡ್ಕರ್ ಅವರು ಎಷ್ಟು ನೋವಾಗ ಮಾತಾಡಿರ್ಬೋದು. ಇವತ್ತು JDS ಪಕ್ಷದವ್ರು ಏನ್ ಮಾಡ್ಯಾರ ಅಂತ ನೀವು ಕೇಳ್ತಾ ಇದ್ದೀರಿ. ದೇವೇಗೌಡರು ಈ ದೇಶದ ಪ್ರಧಾನ ಮಂತ್ರಿ ಆದಂತ ಸಂದರ್ಭ ಅವ್ರ ಕೊಡುಗೆಗಳು ಏನಂತ ನಿಮ್ಗೆ ಗೊತ್ತಿದ್ಯಾ? ಇವತ್ತು 9 TMC ಕಾವೇರಿ ನೀರು ಕೊಟ್ಟಂತವ್ರು ದೇವೇಗೌಡರು. ಹನಿ ನೀರಾವರಿ 90% ಸಬ್ಸಿಡಿ ಕೊಟ್ಟಿದ್ದ ದೇವೇಗೌಡರು. ಮಹಿಳೆಯರಿಗೆ ಲೋಕಲ್ ಬಾಡಿ ರಿಸರ್ವೇಶನ್ ತಂದ್ಕೊಟ್ಟಿದ್ದ ದೇವೇಗೌಡರು. ಅಲ್ಪಸಂಖ್ಯಾತರ ರಿಸರ್ವೇಶನ್ 4% ಕೊಡ್ಸಿದ್ದ ದೇವೇಗೌಡರು. ST ಸಮುದಾಯಕ್ಕೆ ರಿಸರ್ವೇಶನ್ ಕೊಡ್ಸಿದ್ದ ದೇವೇಗೌಡರು. ಎಷ್ಟು ಕಾರ್ಯಕ್ರಮಗಳು ದೇವೇಗೌಡರು ಕೊಟ್ಟಿರೋದು. ಇವೆಲ್ಲಕ್ಕಿಂತ ಮಿಗಿಲಾಗಿ 99ರಲ್ಲಿ JDS ಪಕ್ಷದ ರಾಜ್ಯಾಧ್ಯಕ್ಷರನ್ನ ಸಿದ್ದರಾಮಣ್ಣವ್ರು ಮಾಡಿ 2004ರಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದಂತವ್ರು ದೇವೇಗೌಡರು, ಸಿದ್ದರಾಮಣ್ಣವ್ರು. ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಾನ್ಯ ಶಾಸಕರು ಪ್ರದೀಪ್ ಈಶ್ವರಣ್ಣವ್ರು ಇನ್ನು ಮುಂದೆ ದಯವಿಟ್ಟು ಮಾತಾಡ್ಬಾರ್ದು. ನೀವೇನಾದ್ರೂ ಮಾತಾಡಿದ್ರೆ ಮುಂದೆ ನಿಮ್ ಬಗ್ಗೆ ನಾನು ಫೋಕಸ್ ಮಾಡ್ಬೇಕಾಗ್ತದೆ. ನಾನೊಬ್ಬ ಕಾರ್ಯಕರ್ತನು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನು, ದೇವೇಗೌಡರ ಕುಟುಂಬದ ಪರವಾಗಿ ಇರ್ತಕ್ಕಂಥವ್ನ. ನನಗೆ ಅಧಿಕಾರ ಆಸೆನೂ ಇಲ್ಲ, ದುಡ್ಡು ಮಾಡ್ಬೇಕನ್ನೋ ಆಸೆನೂ ಇಲ್ಲ. ಇದನ್ನ ತಾವು ತಲೆಯಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು MS ರಾಮಯ್ಯ ಅವರು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡ್ಬೇಕಂತೇಳಿ ದೊಡ್ಡ ಮಟ್ಟದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿ. 3 ಲಕ್ಷ ತಗೊಂತಾ ಇದೀರಿ ಅಂತ ಹೇಳ್ತಾ ಇದ್ರಿ. ಒಬ್ಬ ಸ್ಟೂಡೆಂಟ್ ಏನ್ ಬೇಕ್ರಿ 3 ಲಕ್ಷ? ಬೇರೆ ಅಕಾಡೆಮಿಗೆ ಎಷ್ಟು ತಗೊಂತಾ ಇದಾರೆ? 1.5 ಲಕ್ಷ, 1.25 ಲಕ್ಷ ಯಾಕೆ 3 ಲಕ್ಷ ತಗೊಂತಾ ಇದೀರ? ನೀವು ಜನಸೇವೆ ಮಾಡಕ್ ಬಂದಿದ್ದೀರಾ? ಇಲ್ಲ ನಿಮ್ಗೆ ಏನಾದ್ರು ಈ ಕ್ಷೇತ್ರಕ್ಕೆ ಒಳ್ಳೇದ್ ಮಾಡ್ಬೇಕನ್ನಂಗಿದ್ರೆ ನಿಮ್ ಅಕಾಡೆಮಿಲಿ ಎಲ್ಲ ಫ್ರೀ ಎಜುಕೇಶನ್ ಕೊಟ್ರಿ ನೋಡೋಣ. ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತ ಏನಾದ್ರು ನಿಮ್ಗೆ ಆಸಕ್ತಿ ಇದ್ರೆ. ಇವತ್ತು ಕುಮಾರಣ್ಣವ್ರ ಬಗ್ಗೆ ಮಾತಾಡಿದ್ದೀರಿ. ಕುಮಾರಣ್ಣವ್ರು ಈ ರಾಜ್ಯಕ್ಕೆ ಕೊಡುಗೆ ಏನಂತ ಗೊತ್ತಾಯ್ತಾ? ಸಾರಾಯಿ ನಿಷೇಧ ಮಾಡಿದ್ಯಾರು? ಲಾಟರಿ ನಿಷೇಧ ಮಾಡಿದ್ಯಾರು? ಗ್ರಾಮ ವಾಸ್ತವ್ಯ ಮಾಡಿದ್ಯಾರು? ರೈತರ ಸಾಲ ಮನ್ನಾ ಮಾಡಿದ್ಯಾರು? ಒಂದು ಕೊಡುಗೆ ಈ ತರದ ಕಾಂಗ್ರೆಸ್ ಪಕ್ಷದವ್ರು ಯಾವ್ದನ್ನ ಮಾಡಿದಾರ? 2013 ಯಡಿಯೂರಪ್ಪನವ್ರು ಫೆಬ್ರವರಿ ಒಂದು ಬಜೆಟ್ ಮಾಡಿದ್ರು 6,000 ಕೋಟಿ. ಅವತ್ತು ಅಬಕಾರಿ ತೆರಿಗೆ ಇವತ್ತು ಎಷ್ಟೈತೆ? 44,000 ಕೋಟಿ ಐತೆ. ಏನ್ದಲ್ಲ ಅಬಕಾರಿ ತಯಾರಾಗೋದು? ಏನ್ದಲ್ಲಿ ತಯಾರಾಗೋದು? ರೈತರು ಕಬ್ಬು ಆ ಸ್ಪಿರಿಟ್ ಅಲ್ಲಿ ತಯಾರಾಗೋದು. ಕಬ್ಬು ರೈತರಿಗೆ ಎಷ್ಟು ಕೊಡ್ತಾ ಇದೀರಿ ನೀವು? ಸ್ಪಿರಿಟ್ ಬೆಲೆ ಏನ್ ಮಾಡಿದ್ರಿ ಇವತ್ತು? ಅಬಕಾರಿ ಎಷ್ಟು ಮುಂದೆ ಇವತ್ತು ಎಷ್ಟು ಹೋಗಿದೆ? 30 ರೂಪಾಯಿ ಇರೋದು ಇವತ್ತು ಎಷ್ಟಾಗಿದೆ? 150 ರೂಪಾಯಿ ಆಗಿದೆ. ಜನಗಳ ದುಡ್ಡು ಕಿತ್ಕೊಂಡು ಜನಗಳಿಗೆ ಕೊಡ್ತಾ ಇದ್ದೀನಿ. ಪ್ರದೀಪ್ ಈಶ್ವರಣ್ಣವರೇ, ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನನ್ಗೆ ಮತ ಕೊಟ್ಟಂತವ್ರಿಗೆ ನಾನು ಯಾವತ್ತೂ ನೋವಾಗಿ ನಡ್ಕೊಳ್ಳೋದಿಲ್ಲ. ಇವತ್ತು ನಿನ್ಗೆ ಮತ ಹಾಕಿರೋರು ಎಷ್ಟು ನೋವು ತಿಂತಾ ಇದ್ದಾರೆ ಅನ್ನೋದು ನಿಮ್ಮ ಹತ್ರ ಯಾರಾದ್ರೂ ಇದ್ರೆ ಹೋಗಿ ಒಂದು
ಸರ್ವೆ ಮಾಡಿಸಿ ಒಂದು ವರದಿ ತಗೊಳ್ಳಿ. ಎಂತ ಒಂದ್ ಕೆಲ್ಸಿದ್ದೀರಪ್ಪ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ. ನೀವು ಮಾಧ್ಯಮಗಳ ಮುಂದೆ ಮಾತಾಡ್ಬಿಟ್ರೆ ನಿಮ್ಮನ್ನ ಮಂತ್ರಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅನ್ಕೊಂಡಿದ್ದೀರಾ? ಇನ್ನೊಂದ್ ಕಿತ ಈ ಕ್ಷೇತ್ರದಲ್ಲಿ MLA ಆಗಿ 2028 ಈ ಕ್ಷೇತ್ರದಲ್ಲಿ MLA ಆಗಿ ನಾವೇ ಬರ್ತೀರಿ ಈ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ. NDA ಅಭ್ಯರ್ಥಿನಾಗಿ ಗೆಲ್ರಿ ನೀವು ನೋಡೋಣ. ನಾನು ಅನ್ಎಜುಕೇಟೆಡ್, ವಿದ್ಯಾವಂತ ಅವಿದ್ಯಾವಂತ ಇಬ್ಬರ ಮಧ್ಯೆ ಸವಾಲ್. ಈ ಸವಾಲ್ ಸ್ವೀಕಾರ ಮಾಡ್ರಿ ನೀವು ನೋಡೋಣ. ಚಿಕ್ಕಬಳ್ಳಾಪುರ ಕ್ಷೇತ್ರದವರು ಎಂತ ಮತದಾರರು ಅನ್ನೋದು ನಿಮ್ಗೆ ಏನಾದ್ರು ಅರಿವಿದೇನ್ರಿ? ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಮತ ಹಾಕ್ತಕ್ಕಂಥ ಮತದಾರ ಇರೋದು ಈ ಕ್ಷೇತ್ರದಲ್ಲಿ. ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ನಾಮಫಲಕಗಳು ಓದ್ಕೊಂಡು ಓಟ್ ಕೇಳ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಈಗ ಜನಗಳನ್ನ ಮಾರಿಸ್ತಾ ಇದ್ದೀರ ನೀವು. ಏನ್ ನಿಮ್ ಕೊಡುಗೆ ಹೇಳ್ರಿ? 37 ತಿಂಗಳಲ್ಲಿ ನಿಮ್ ಸರ್ಕಾರ ಐತಿ ಈ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿಮ್ ಕೊಡುಗೆ ಏನ್ ಹೇಳ್ರಿ ನೋಡ. ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ರಿ, ಶಾಶ್ವತ ಉಳಿ ಅಂತ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಇವತ್ತು ಕಂದವಾರ ಕೆರೆ ಏನಾಗಿದೆ, ಗೋಪಾಲಕೃಷ್ಣ ಕೆರೆ ಏನಾಗಿದೆ, ಆ ರೈತರ ಪರಿಸ್ಥಿತಿ ಏನೈತೆ? ಎಂದಾದ್ರೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವತ್ತಾದ್ರೂ ಮಾತಾಡಿದ್ರೆ ಸದನದಲ್ಲಿ? ಜನಸಾಮಾನ್ಯರು ಕಷ್ಟದ ಬಗ್ಗೆ, ರೈತರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ? HN ವ್ಯಾಲ್ಯೂ, KC ವ್ಯಾಲ್ಯೂಸ್ ಆಗಿರ್ತಕ್ಕಂಥ ಒಂದು ದುರಂತದ ಬಗ್ಗೆ ಎಂದಾದ್ರೂ ಮಾತಾಡಿದ್ದೀರಾ? ಕೊನೆಯಲ್ಲಿ ದೇವರು ಮಾತಾಡಲು ಬಾಯಿ ಕೊಟ್ಟಿದ್ದಾರೆ ಅಂತ ಯಾರ ಮೇಲಾದ್ರೂ ಆಧಾರ ಇಲ್ಲದೆ ಆರೋಪ ಮಾಡಬಾರದು ಅಂತ ಪ್ರದೀಪ್ ಈಶ್ವರ್ಗೆ ಪರೋಕ್ಷ ಎಚ್ಚರಿಕೆ ನೀಡಿದರು. ಇದೀಗ BN ರವಿಕುಮಾರ್ ಅವರ ಈ ಹೇಳಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ಯಾವ ರೀತಿ ತಿರುಗೇಟು ನೀಡ್ತಾರೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಜೊತೆ ಸುಮನ್ TV ಕನ್ನಡ.